ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೆಂಗಳೂರಿನ ಬಿಟಿಎಂ ಕ್ಷೇತ್ರದ ಸುದ್ದುಗುಂಟೆ ಪಾಳ್ಯದಲ್ಲಿರುವ ಬಾಲಾಜಿ ಟಾಕೀಸ್ನಲ್ಲಿ ಟಾಸ್ಕ್ ಎಂಬ ಹೊಸ ಚಲನಚಿತ್ರ ಬಿಡುಗಡೆಯಾಗಿದೆ. ಚಿತ್ರವನ್ನು ವೀಕ್ಷಿಸಲು ನೂರಾರು ಜನರು ಆಗಮಿಸಿದ್ದರು. ಚಿತ್ರ ನೋಡಿದ ಸಾರ್ವಜನಿಕರು ಟಾಸ್ಕ್ ಚಿತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದ್ದು, ಕುಟುಂಬ ಸಮೇತ ಬಂದು ನೋಡುವಂತಹ ಚಿತ್ರ. ಇದರಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರದ ನಾಯಕ ಜಯಸೂರ್ಯ ಅವರು, ಅಭಿಮಾನಿ ದೇವರುಗಳೇ, ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ವಿನಂತಿಸಿಕೊಂಡರು. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊತಾನೆ. ವಿಷ್ಣು ಅಪ್ಪ ಅಮ್ಮನೆ ಕಂಟಿನ ಸಾಕ್ತಾರೆ. ಒಳ್ಳೆ ಫ್ಯಾಮಿಲಿ. ಇವರಿಬ್ರು PUC ಅವರಿಗೆ ಅಂತ ಬೆಂಗಳೂರಿಗೆ ಬಂದು ಒಂದು ಹಾಸ್ಟೆಲ್ ಸೇರ್ಕೋತಾರೆ. ಆ ಹಾಸ್ಟೆಲ್ ವಾರ್ಡನ್ ಒಬ್ಬ ದೊಡ್ಡ ಸ್ಯಾಡಿಸ್ಟ್. ವಿನಾಕಾರಣ ಹುಡುಗರನ್ನ ಗೋಳಿ ಕೂತಿದ್ದಾರೆ. ಊಟದ ವಿಚಾರಕ್ಕೆ ಯಾವಾಗಲೂ ಅಲ್ಲಿ ಸ್ಟೂಡೆಂಟ್ಸ್ಗೂ ವಾರ್ಡನ್ಗೂ ಗಲಾಟೆ ನಡೀತಾನೆ ಇತ್ತು. ಈ ಇಬ್ರು ಹುಡುಗರಿಗೂ ಸೀಟ್ ಜಾಸ್ತಿ ಇತ್ತು. ಒಂದಿನ ಊಟ ಸರಿ ಇಲ್ಲ ಅಂತ ಇವರಿಬ್ರು ವಾರ್ಡನ್ ಪ್ರಶ್ನೆ ಮಾಡಿದ್ದಕ್ಕೆ ಅಡ್ರೆಸ್ ನೀಡಿದ್ದಕ್ಕೆ ಬೈತಾನಲ್ಲ ಈ ಮಹೇಶ. ಉಪ್ಪಿಟ್ಟು ಕೂಡ ಅವನ 2 ಟೀ ಅಲ್ಲ. ವಿಷ್ಣು, ಈ ಆಪರೇಷನ್ ಸಿರಿ ಕಿಡ್ನಾಪ್ಗೆ ಮೊದಲು ಒಂದು ಒಳ್ಳೆ ಪ್ಲಾನ್ ಹಾಕ್ಬೇಕು. ನನಗೆ ಬಾಗು, ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಸೊಸೈಟಿ ನಾವು ಕಳ್ಕೊಂಡಿರೋ ಮರ್ಯಾದೆ ನಮಗೆ ವಾಪಸ್ ಸಿಗುತ್ತೆ. ಬನ್ನಿ. ಅಲ್ಲ ಸರ್. ಹಲೋ ಸರ್. ಸರ್, ಕ್ಯಾಶ್ ನೀವು ಹೇಳಿದ ಜಾಗಕ್ಕೆ ರೀಚ್ ಆಗಿದೆ. ಥ್ಯಾಂಕ್ ಯು ಸರ್. ಅಪ್ರೂವಲ್ ಡಾಕ್ಯುಮೆಂಟ್ಸ್ ಬಗ್ಗೆ ನೀವೇ ಅಲ್ಲಿಂದ ಹೋಗ್ಬೇಕು. ಇಲ್ಲೇ ವೇಟ್ ಮಾಡ್ತಾ ಇರೋಣ, ಬರ್ತೀವಿ. ಆಯ್ತಾಯ್ತು.
ಇವಳೇ ಸರ್ ಕೇಳಿ ಹುಡುಗಿ. ಇವತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ. ಯಾವುದಕ್ಕೊಂದು ಸಾಲಿಡ್ ಎವಿಡೆನ್ಸ್ ರಿಪೋರ್ಟ್ ಮಾಡ್ಕೊಂಡು ಒಳಪೋಗೋಣ. ವಿಡಿಯೋ ಮಾಡಿ. ಯಾರೇ ನೀನು? ನನಗೂ ನಿನಗೂ ಏನ್ ಸಂಬಂಧ? ಬೆಳಿಗ್ಗೆ ಇಷ್ಟು ಟೆನ್ಷನ್ ಕೊಟ್ಬಿಟ್ಟಿಲ್ಲ. ಒಂದು ಕೊಲೆನ ಇಷ್ಟೊಂದು ವಿಷಯ ಮಾಡ್ತಿದ್ದೀಯ. ಮೆಡಿಸಿನ್ ಎಕ್ಸ್ಪೆರಿಮೆಂಟ್ ಹೆಸರಲ್ಲಿ ವಾರಕ್ಕೆ 3 ಕೊಲೆ ಮಾಡ್ತೇನೆ ನಾನು. ಡು ಯು ಈವನ್ ನೋ ಹೂ ಐ ಆಮ್ ಇನ್ ರಿಯಲ್? ಅಯ್ಯ ಬೇಗ ಹೊಡೆದು ಮುಗಿಸಿ ಸರ್, ಹೋಗೋಣ. ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ಬುಕ್ಸನೇ ಮಾಡ್ತಾ ಇದೀಯಾ? ದುಡ್ಕೊಡಲ್ವಾ? ಮುಚ್ಕೊಂಡಿರು. ಬೆಳಿಗ್ಗೆಯಿಂದ ನೀನು ನನಗೆ ಇರಿಟೇಟ್ ಮಾಡ್ತಾ ಇದೀಯ. ಎಲ್ಲ ಬಂದು ಯಾರು ಮಾತಾಡ್ತಾ ಇದೀಯಾ? ನಾನು ಲೋಕಲ್ಲು, ನಂಗೆ ತಲೆ ಕೆಟ್ಟ ನಿನ್ ಬೆಂಗಳೂರು ವಾಪಸ್ ಹೋಗಲ್ಲ. ಬರ್ಬಪ್ಪ ಹೇಳಿ ಸರ್ ಅವ್ರಿಗೆ ಸುಮ್ಮನೆ. ಡಾಕ್ಟರ್ ಬಂದ್ ಕೆಲಸ ಮುಗಿಸ್ಕೊಡೋದು ನೋಡಿ. ಈಗೇನ ಹುಡುಗಿನ ನೀವೇ ಹೊಡಿತೀರಲ್ಲ, ನಾನೇ ಮುಗಿಸ್ಲಾ? ನಾನೇ ಹೊಡಿಬೇಕು. ಅದಕ್ಕೆ ತಾನೇ ಇಷ್ಟು ದೂರ ಬಂದಿರೋದು. ಅದು ಮಾಡು. ವಿಷಯ ಹೇಳ್ಬಿಡೋಣ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಬಂದ್ರು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮ ಕಣ್ಣು ಮುಂದೆ ಹೊಡೆದು ಬಿಸಾಕ್ತೀನಿ. ವೈಟ್ ಕೋಟ್ ಹಾಕೊಂಡು ಜನಗಳ ಜೀವ ಉಳಿಸು ಅಂತ ಹೇಳಿದ್ರೆ ವೈಟ್ ಕಾಲರ್ ಕ್ರಿಮಿನಲ್ ಆಗಿ ಒಂದಾದ್ಮೇಲೆ ಕೊಲೆ ಮಾಡ್ತೀಯ. ಈಗೇನ ಅವ್ರು ಹೊಡಿತ್ಯಾ? ಆಯ್ತು ಹೊಡಿಯ. ನಮ್ಮನ್ನು ಹೊಡಿತ್ಯಾ? ನರ ಇದ್ರೆ ಟ್ರೈ ಮಾಡು. ಈಗ ನೋಡಿದಲ್ಲ ವಿಡಿಯೋ, ಆ ವಿಡಿಯೋನಲ್ಲಿ ಯಾರು ಪ್ರತಿಮಾಕ್ಕೆ ಕಳ್ಸಾಯ್ತು ಕಣಲೇ ಚಪ್ಪರ್. ಯೋ ಇನ್ಸ್ಪೆಕ್ಟ್ರು, ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದ ಕಚಡ ನನ್ನ ಮಕ್ಕಳ ಜೊತೆ ಸೇರ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಓದ್ಸ ಯೂನಿಫಾರ್ಮ್ ಬಿಚ್ಚಕ್ಕಲ್ಲೇ ಲೋಪರ್. ಆ ಯೂನಿಫಾರ್ಮ್ ನಮ್ಮಂತ ಎಷ್ಟೋ ಜನಕ್ಕೆ ಅನ್ನ ಜೀವನ ಎರಡು ಕೊಟ್ಟಿದೆ. ಆ ಬಟ್ಟೆ ಹೋಗೋಣ ಮಾಡೋಣ. ನಾನು ಈ ಹುಡುಗಿ ನೋಡಕ್ ಬಿಡಲ್ಲ. ವಿಡಿಯೋ ಲೀಕ್ ಮಾಡ್ರ ನಿಮ್ ಲಾಯರ್ ಹೇಳಿ, ನಾನು ನಿಮ್ ಸಪೋರ್ಟ್ ಇದ್ದೀನಿ ಅಂತ. ಗಂಡ ಮಾಡ್ರಿ. ಬರಬಪ್ಪ, ಹೆಂಗಿದ್ರು ನಮ್ಮಿಬ್ಬರ ಮೇಲೆ ಕೇಸ್ ಆಗುತ್ತೆ. ಇವರಿಬ್ಬರಿಗೂ ಬಿಡೋದು ಬೇಡ.
ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾ ಹೇಗಿದೆ, ಯಾವ ತರ ಫಾಸ್ಟ್ ಇದೆ ಅನ್ನೋದು ನಾವೆಲ್ಲ ನೋಡಿ ಕಲ್ತ್ಕೊಬೇಕು. ನಾವು ಅಕ್ಕಪಕ್ಕ ಏನ್ ಆಗ್ತಿದೆ ಅನ್ನೋದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕಲ್ತಿದೆ. ಅದೇ ತರ ನಾವು ಪೊಲೀಸ್ ವರ್ಗಾಗ್ಲಿ ಅಕ್ಕಪಕ್ಕ ಇನ್ಫಾರ್ಮೇಶನ್ ಕೊಡೋದು ಯಾವ ತರ ಅನ್ನೋದು ನಾವು ಒಂದು ಸ್ಟೂಡೆಂಟ್ ಇಂದ ನೋಡಿ ನಾವು ಕಲ್ತ್ಕೊಬೇಕು. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ದಯವಿಟ್ಟು ಕನ್ನಡ ಫಿಲಮ್ ಒಳ್ಳೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ, ಹೊಸ ಹೀರೋಗಳಿಗೆ ಪ್ರೋತ್ಸಾಹ ಕೊಟ್ಟು ದಯವಿಟ್ಟು ಕನ್ನಡ ಫಿಲಂ ಥಿಯೇಟರ್ ಬಂದು ನೋಡಿ. ಈ ತರ ಸೋಷಿಯಲ್ ಮೀಡಿಯಾ ತುಂಬಾ ಇಂಪ್ರೂವ್ ಆಗ್ಬೇಕು ಅಂತಾನೆ ಹೇಳ್ತಿದೆ. ಚೆನ್ನಾಗಿದೆ, ಮೂವಿ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಸ್ಟೂಡೆಂಟ್ಸ್ ಇದನ್ನ ನೋಡಿ ಕಲಿಬೇಕು. ನಮ್ಮ ಅಕ್ಕ ಪಕ್ಕದಲ್ಲಿ ಏನಿದ್ರು ನಾವ್ ನೋಡಿ ಕಲಿಬೇಕು. ಪೊಲೀಸ್ನ ಏನಾದ್ರೂ ಕಷ್ಟ ಇದ್ರೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ಮೂವಿ ತುಂಬಾ ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿತ್ತು. ನಮ್ಮನೆ ಅಂತ ನಮ್ಗೆ ಅಂತ ಸೂಕ್ತ ಆಗ್ಬಾರ್ದು. ನಾವು ಬೇರೆಯವ್ರು ಅಂದ್ರೆ ಸೊಸೈಟಿ ಅಂದ್ರೆ ಅದು ನಮ್ಮನೆ ತರ. ಬಿಕಾಸ್ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಂದಲ್ಲ ಒಂದ್ ಕಡೆ ನಮ್ಗೂ ಸಪೋರ್ಟ್ ಮಾಡುತ್ತೆ ಅಂತ ಈ ಮೂವಿ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಸೊ ತುಂಬಾ ಕಲಿಯೋದಿದೆ. ಬಟ್ ಮೂವಿ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಮುಂದಕ್ಕೆ ಅವ್ರನ್ನ ಸ್ಥಾನ ತುಂಬಿಸಕ್ಕೆ ಇನ್ನ ಹೆಚ್ಚಿನ ಅವ್ರಿಗೆ ಚಾನ್ಸ್ ಕೊಡ್ಬೇಕು. ಫಿಲ್ಮ್ಗಳಲ್ಲಿ ಡೈರೆಕ್ಟ್ ಆಗ್ಲಿ ಯಾರಾಗ್ಲಿ ಅವ್ರಿಗೆ ಇಂಥ ಪ್ರತಿಭೆಗಳನ್ನ ಮುಂದಕ್ಕೆ ತರಬೇಕು. ಅವ್ರನ್ನ ಸ್ಥಾನ ಮೀರಿಸುವಂತ ಶಕ್ತಿ ಇವರಲ್ಲಿದೆ. ಫೈಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಈಗ ಇಬ್ರು ಸೂಪರ್ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ನೋಡ್ಬೋದು ಎಲ್ಲ ಮಕ್ಕಳು, ದೊಡ್ಡವರು ಚಿಕ್ಕವರು, ಡಾಕ್ಟರ್ ನೋಡ್ಬೋದು, ಎಲ್ಲ ನೋಡ್ಬೋದು. ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು, ಒಂಥರ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ. ನೋಡ್ಬೋದು. ಪಿಕ್ಚರ್ ಮಾತ್ರ ಮಸ್ತ್. ಫಿಲಂ ಚೆನ್ನಾಗಿತ್ತು. ಚೆನ್ನಾಗಿದೆ. ಸೂಪರ್ ಮೂವಿ, ತುಂಬಾ ಚೆನ್ನಾಗಿದೆ ಮೂವಿ. ಇನ್ನೊಂದ್ಸಾರಿ ನೋಡ್ಬೇಕು ಅನ್ಸುತ್ತೆ ನಮ್ಗೆ. ತಿರ್ಗಾ ಬರ್ತೀವಿ, ತಿರ್ಗಾ ನೋಡ್ಬೇಕು ನಾವು. ಸಖತ್ತಾಗಿದೆ ಫಿಲ್ಮ್, ಚೆನ್ನಾಗಿದೆ. ಅದ್ಭುತವಾಗಿ ಮೂಡ್ ಬಂದಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಈ ತರ ಮೂವಿ ನೋಡ್ತಾ ಇರೋದು ಫಸ್ಟ್ ಟೈಮು. ಸೆಂಟಿಮೆಂಟ್ ಆಗಿದೆ, ಫ್ಯಾಮಿಲಿ ನೋಡೋಂತ ಪಿಕ್ಚರ್ ಇದೆ. ಸ್ಕೂಲ್ ಮಕ್ಕಳು ಫ್ಯಾಮಿಲಿ ಬಂದು ನೋಡಿ ಪಿಕ್ಚರ್ ನೋಡಿದ್ರೆ ಅರ್ಥ ಆಗೋದು ಇವತ್ತಿನ ವ್ಯವಸ್ಥೆ ಇದು ಹೆಂಗಿದೆ ಅನ್ನೋದನ್ನ, ಸತ್ಯತೆ ಏನನ್ನೋದನ್ನ ತೋರ್ಸವ್ರೆ. ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರ್ ಹಾಕಂತ ಸಂದರ್ಭ ಬರುತ್ತೆ. ಯಾಕೆಂದ್ರೆ ಸತ್ಯ ಯಾರಿಗೂ ಇಷ್ಟ ಆಗಲ್ಲ. ಒಂದು ಹುಡುಗಿ ಸತ್ಯ ಹೇಳಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಾಳೆ. ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದ್ರೆ ಬಹಳ ಚೆನ್ನಾಗಿದೆ. ಚಿತ್ರಮಂದಿರದಲ್ಲಿ ನೋಡಿ. ಮೂವಿ ಬಹಳ ಚೆನ್ನಾಗಿದೆ. ಇಬ್ರು ಹೊಸ ಆಕ್ಟರ್ಸ್, ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಮೂವಿ ಹೇಗಿದೆ ಅಂದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಇದು. ಹೀಗಾಗಿ ನಾನು ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡ್ಲಿ. ಮತ್ತೆ ಫ್ಯಾಮಿಲಿ ನೋಡುವಂತ ಮೂವಿ ಇದೆ, ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡುವಂತ ಮೂವಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಬಂದು ಮೂವಿ ನೋಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಇಲ್ಲ, ಮೊದಲನೇದಾಗಿ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಆಡಿಯನ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ. ಅಂಡ್ ನೀವು ಕೂಡ ಮಾಧ್ಯಮ ಮಿತ್ರರಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಯಾರ್ಯಾರು ಇವತ್ತು ಬಂದು ಇದನ್ನ ಕವರ್ ಮಾಡ್ಕೊಡ್ತಿದ್ರು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಐ ಥಿಂಕ್ ಸಾಕಷ್ಟು ಜನ ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಪ್ರತಿಯೊಬ್ರು ಇಷ್ಟಪಟ್ಟಿದ್ದಾರೆ. ಅಂಡ್ ಎಲ್ಲೊಂದ್ ಕಡೆ ಯಾರಿಗೂ ಬೋರ್ ಆಗಿಲ್ಲ ಅಲ್ಲ. ತುಂಬಾ ಒಳ್ಳೆ ಮೂವಿ. ಸೊ ಎಲ್ಲರೂ ನೋಡ್ಬೇಕು. ಎಲ್ಲರಿಗೂ ಇಷ್ಟ ಆಗಿದೆ. ಇನ್ ಕೇಸ್ ಯಾರಾದ್ರೂ ಬಿಟ್ಟು ಹೋಗಿ ಫಸ್ಟ್ ಒಂದ್ಸಲ ಟ್ರೈಲರ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಿನಿಮಾಗೆ ಬನ್ನಿ. ಅಂಡ್ ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಅಂಡ್ ಇವ್ರಿಗೆ ಕನ್ನಡ ಮಾತಾಡಿದೀನಿ, ಓಕೆನಾ? ಟಾಸ್ಕ್ ಫಿಲಂ ನಿಜವಾಗ್ಲೂ ಒಂದು ಒಳ್ಳೆ ಟಾಸ್ಕ್. ಇದು ತುಂಬಾ ಚೆನ್ನಾಗಿದೆ. ಹೊಸ ಪ್ರತಿಭೆ ಬೆಳಿಬೇಕು, ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ದಯವಿಟ್ಟು ಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಡಿ, ಕನ್ನಡ ಬೆಳಿಲಿ ಅಂತ ಎಲ್ರಿಗೂ ಹೇಳ್ತಾ ಇದೀನಿ. ಟಾಸ್ಕ್ ರಿಯಲಿ ಗ್ರೇಟ್, ಒಳ್ಳೆ ಟಾಸ್ಕ್ ಇದೆ. ಥ್ಯಾಂಕ್ ಯು.